ಡಿಸೆಂಬರ್ 6ನೇ ತಾರೀಕು 69ನೇ ಮಹಾಪರಿನಿರ್ವಾಣ ದಿವಸ್. ಸಂವಿಧಾನದ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯ ತಿಥಿಯ ಸಂದರ್ಭದಲ್ಲಿ ಸಂಸತ್ನಲ್ಲಿ ಶುಕ್ರವಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ, ಉಪರಾಷ್ಟ್ರಪತಿ ಜಗದೀಪ್ ಧನ್ಖರ್, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸತ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಈ ವೇಳೆ ಪ್ರಧಾನಿ ಮೋದಿ, ಮಲ್ಲಿಕಾರ್ಜುನ ಖರ್ಗೆ ಲಘು ಹಾಸ್ಯದ ಖುಷಿಯ ಕ್ಷಣಗಳು ಎಲ್ಲರ ಗಮನ ಸೆಳೆದಿದೆ. ಈ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಮೋದಿಯವರ ಮೇಲೆ ನಡೆಸಿದಂತಹ ವಾಗ್ದಾಳಿಯನ್ನ ನೋಡ್ತಾ ಇದ್ರೆ ಅವರಿಬ್ರು ಮುಖಾಮುಖಿಯಾದ್ರೆ ಮಾತನಾಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು. ಆದ್ರೆ ಇಲ್ಲಿ ನೋಡಿ, ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿ ಏನೋ ತಮಾಷೆಯಾಗಿ ಖರ್ಗೆ ಅವರು ಹೇಳಿದ್ದಕ್ಕೆ ಅವರ ಭುಜದ ಮೇಲೆ ಕೈ ಹಾಕಿ ಮೋದಿಯವರು ತುಂಬಾ ನಗ್ತಾರೆ. ಇಬ್ರು ಕೂಡ ಖುಷಿಯಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಈ ವಿಡಿಯೋವನ್ನ ನೋಡಿದ್ರೆ ಬಹುತೇಕರಿಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ನಿಮ್ಗೆ ನೆನಪಿರಬಹುದು, ಮೋದಿ ಅವರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಅನೇಕ ತಮ್ಮ ಚುನಾವಣಾ ರ್ಯಾಲಿಗಳಲ್ಲಿ ಯಾವ್ದಾದ್ರೂ ಒಂದು ವೇದಿಕೆಯನ್ನ ಸಿಗ್ತಾ ಇದ್ರೆ ಕಟುವಾಗಿ ಟೀಕೆ ಮಾಡ್ತಾ ಇದ್ರು, ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಪ್ರಧಾನಿ ಮೋದಿ ಅವರನ್ನ ವಿಷ ಸರ್ಪ ಅಂತೆಲ್ಲ ಹೇಳಿದ್ರು. ಹಾಗೇನೆ ಮೋದಿ ಅವರನ್ನ ಅಧಿಕಾರಕ್ಕೆ ಕೆಳಗಿಳಿಸಿಯೇ ನಾನು ಸಾಯೋದು ಅಂತ ಶಪಥ ಕೂಡ ಮಾಡಿದ್ರು. ಅಷ್ಟರ ಮಟ್ಟಿಗೆ ಮೋದಿಯ ವಿರೋಧಿ ಮಲ್ಲಿಕಾರ್ಜುನ ಖರ್ಗೆ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದಂತ ಆ ಕಾರ್ಯಕ್ರಮದಲ್ಲಿ ಪರಸ್ಪರ ಶೇಕ್ ಹ್ಯಾಂಡ್ ಮಾಡಿ ಖುಷಿಯಾಗಿ ಮಾತುಕತೆಯನ್ನ ನಡೆಸಿ ಇಬ್ರು ನಗು ಮುಖದಲ್ಲಿದ್ದಾರೆ. ಹಾಗೆ ಖರ್ಗೆ ಅವರ ಮಾತಿಗೆ ಮೋದಿ ಮನಸ್ಪೂರ್ವಕವಾಗಿ ನಕ್ಕಿದ್ದಾರೆ ಅಂತಂದ್ರೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅಂತ ಹೇಳ್ಬೋದಲ್ವಾ.